ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಒಂದು ಎಲ್ಲ ಹೆಣ್ಮಕ್ಳಿಗೂ ಕೂಡ ಯೂಸ್ ಆಗೋವಂಥ ಒಂದು ಐಟಮನ್ನು ಇವತ್ತು ಮಾಡಿ ತೋರಿಸ್ತೀನಿ. ಈಗಿನ ಹೆಣ್ಮಕ್ಳ ಹತ್ರ, ಈಗ ಹೆಣ್ಮಕ್ಳು ಎಲ್ಲರ ಹತ್ರನೂ ಕೂಡ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಇರುತ್ತೆ. ಅಂದರೆ ಒಬ್ರ ಹತ್ರ ಕಡಿಮೆ ಇರ್ಬೋದು, ಒಬ್ರ ಹತ್ರ ಜಾಸ್ತಿ ಇರ್ಬೋದು. ಅದನ್ನೆಲ್ಲ ನಮ್ಮ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಚೆನ್ನಾಗಿ ಹೇಗೆ ಜೋಡಿಸಿಟ್ಕೊಬಹುದು ಅನ್ನೋದನ್ನು ನಾನಿವತ್ತು ಮಾಡಿ ತೋರಿಸ್ತೀನಿ. ಅದನ್ನು ಒಂದೇ ಕಡೆ ಎಲ್ಲದನ್ನು ನೀಟಾಗಿ ನಮಗೆ ಬೇಕಾದ ತಕ್ಷಣ ಪಟ್ ಅಂತ ತೆಕ್ಕೊಂಡು ಹಾಕ್ಕೊಳ್ಳೋ ರೀತಿಯಲ್ಲಿ ಹೇಗೆ ರೆಡಿ ಮಾಡಿ ಇಟ್ಕೊಬೋದು ಅನ್ನೋದನ್ನು ನಾನಿವತ್ತು ಈಸಿಯಾಗಿ ಒಂದು ಸ್ಟ್ಯಾಂಡನ್ನು ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಐಸ್ ಕ್ರೀಮ್ ಸ್ಟಿಕ್ಕನ್ನು ತೊಗೊಂಡಿದ್ದೀನಿ, ಹಾಗೆ ಗ್ಲೂ ಗನ್ನನ್ನು ತೊಗೊಂಡಿದ್ದೀನಿ. ಗ್ಲೂ ಗನ್ ಇದ್ದರೆ ಗ್ಲೂ ಗನ್ನನ್ನು ತೊಗೊಳ್ಳಿ, ಇಲ್ಲ ಅಂದರೆ ಇದಿದ್ರೂ ಕೂಡ ಆಗುತ್ತೆ, ಅಂದರೆ ಫೆವಿಕಾಲ್ ಇದ್ದರೂ ಕೂಡ ಅಂಟತ್ತೆ. ನಾನಿಲ್ಲಿ ಬೇಗ ಅಂಟಿಸ್ಬಿಡೋಣ ಅಂತ ಅಂದ್ಕೊಂಡು ಗ್ಲೂ ಗನ್ನನ್ನು ತೊಗೊಂಡಿದ್ದೀನಿ. 2 ಐಸ್ ಕ್ರೀಮ್ ಸ್ಟಿಕ್ಕನ್ನು ಈ ರೀತಿ ಸ್ಟ್ರೈಟಾಗಿ ಇಟ್ಕೊತಾ ಇದ್ದೀನಿ, ಹಾಗೆ ಗ್ಲೂವನ್ನು ಒತ್ಕೊತಾ ಇದ್ದೀನಿ. ಸ್ಟ್ರೈಟಾಗಿ 2 ಕೂಡ ಒಂದೇ ಕಡೆ ಬರೋ ರೀತಿಯಲ್ಲಿ ಒತ್ಕೊಬೇಕು. ಅದನ್ನು ಹೀಗೆ ನೀಟಾಗಿ ಅಂಟಿಸ್ಕೊಬೇಕು. ಹಾಗೆ ಮತ್ತು ಸ್ವಲ್ಪ ದೂರಕ್ಕೇ, ಅಂದರೆ 1 ಇಂಚಿನ ಗ್ಯಾಪಲ್ಲೇ ಇನ್ನೊಂದು ಸತಿ ಈ ರೀತಿಯಾಗಿ ಗಮ್ಮನ್ನು ಹಚ್ಚಬೇಕು. ನಾನು ಹೀಗೆ 3 ಕಡ್ಡಿಯನ್ನು ಈ ರೀತಿಯಾಗಿ ಅಂಟಿಸ್ಕೊತೀನಿ. 3 ಬೇಕಾದರೆ ಅಂಟಿಸ್ಕೊಬೋದು, ಇಲ್ಲಾಂದರೆ 4 ಬೇಕು ಅಂದರೆ 4 ಕೂಡ ಅಂಟಿಸ್ಕೊಬೋದು. ನಾನಿಲ್ಲಿ 3 ಸಾಕಾಗುತ್ತೆ ಅಂತ ಅಂದ್ಕೊಂಡು 3 ಇಲ್ಲಿ ಅಂಟಿಸ್ಕೊತಾ ಇದ್ದೀನಿ. ಈ ರೀತಿಯಾಗಿ 3 ಐಸ್ ಕ್ರೀಮ್ ಸ್ಟಿಕ್ಕನ್ನು ಅಂಟಿಸ್ಕೊಂಡಿದ್ದೀನಿ. ಹಾಗೆ ಇದರ ಹಿಂದ್ಗಡೆ ಬರೋ ರೀತಿಯಲ್ಲಿ ನಾವು ಇಲ್ಲಿ ಹೀಗೆ ಕಡ್ಡಿಯನ್ನು ಇಟ್ಕೋಬೇಕು. ಇದರ ಅಳತೆಗೆ ಬರೋ ರೀತಿಯಲ್ಲಿ ನಾವು ಇಲ್ಲಿ ಗ್ಲೂವನ್ನು ಹಚ್ಚಿ ನಿಲ್ಲಿಸ್ಕೊಬೇಕಾಗತ್ತೆ. ತುಂಬ ಬೇಗನೆ ಮಾಡ್ಕೊಬೋದು. ಒಂದು 2-3 ನಿಮಿಷಗಳಲ್ಲಿ ನಾವು ಈ ಸ್ಟ್ಯಾಂಡನ್ನು ರೆಡಿ ಮಾಡ್ಕೊಬೋದು. ಹೀಗೆ ಬರೋ ರೀತಿಯಲ್ಲಿ ಇಟ್ಕೊಂಡೇ ನಾವು ಮಾಡಿಕೊಂಡ್ರೆ ಈಸಿಯಾಗಿ ನಮಗೆ ಎಲ್ಲಿಗೆ ಅಳತೆಗೆ ಬೇಕು ಅನ್ನೋದು ಗೊತ್ತಾಗತ್ತೆ. ಒಂದು ಸ್ವಲ್ಪ ಗಮ್ ಜಾಸ್ತಿ ಬಂದರೂ, ಹೀಟ್ ಜಾಸ್ತಿ ಆದರೂ ಕೂಡ ಗಮ್ಮು ಜಾಸ್ತಿ ಲೀಕ್ ಆಗತ್ತೆ. ಹೀಗೆ 2 ಕಡೆನೂ ಕೂಡ ಇದೇ ರೀತಿಯಾಗಿ ಅಂಟಿಸ್ಕೊಬೇಕು. ಒಂಚೂರು ಆರಲಿಕ್ಕೆ ಬಿಡೋಣ. 2 ನಿಮಿಷ ಆರಿದ ಮೇಲೆ ನಾವೀಗ ಇಲ್ಲಿ ಮತ್ತೊಂದು ಕೆಳಗಡೆ ಐಸ್ ಕ್ರೀಮ್ ಸ್ಟಿಕ್ಕನ್ನು ಇಟ್ಕೊಂಡಿದ್ವಲ್ಲ, ಅದಕ್ಕೂ ಕೂಡ ಗಮ್ಮನ್ನು ಹಚ್ಕೊಬೇಕು. ತುದಿಗೆ ಹಚ್ಕೊಳ್ಳೋಣ, ಅಂದರೆ ನಮಗೆ ಅದು ಬೇಸ್ ಚೆನ್ನಾಗಾದರೆ ಚೆನ್ನಾಗಿ ನಿಲ್ಲುತ್ತಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಬೇಸನ್ನು ಮಾಡ್ಕೊತಾ ಇದ್ದೀನಿ. ಈಗ ಈ ಒಂದು ತುದಿಯನ್ನು ಒಂದು ಕಡೆಗೆ, ಒಂದು ತುದಿಯನ್ನು ಒಂದು ತುದಿಗೆ ಅಂಟಿಸ್ಕೊಬೇಕು. ಹೀಗೆ ಗಟ್ಟಿಯಾಗಿ ಅಂಟಿಸ್ಕೊಬೇಕು. ಮತ್ತು ನಾವು ಇನ್ನೊಂದು ಸ್ಟಿಕ್ಕನ್ನು ತಗೊಂಡು ಇಲ್ಲಿ ಈ ಜಾಗದಲ್ಲಿ ಇರುತ್ತಲ್ಲ, ಅಲ್ಲಿಗೂ ಕೂಡ ಒಂದೊಂದು ಸ್ಟಿಕ್ಕನ್ನು ನಾವು ಅಂಟಿಸ್ಕೊಂಡ್ಬಿಡೋಣ. ಆವಾಗ ನಮಗೆ ಅದು ಸ್ಟಿಫಾಗಿ ನಿಲ್ಲುತ್ತೆ. ಎಲ್ಲಾದರೂ ಒಂದು ಕಡೆ ಹೀಗೆ ಗಮ್ಮನ್ನು ಹಚ್ಕೊಂಡ್ರೆ ಆಯಿತು. ಅಂದರೆ ಸ್ವಲ್ಪ ಸ್ಟಿಫಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ. ಹೀಗೆ ನೋಡಿ, ಎಷ್ಟು ಬೇಗ ರೆಡಿ ಆಯಿತು ಅಲ್ವಾ ಫ್ರೆಂಡ್ಸ್. ಈಗ ನಾನು ಇಯರಿಂಗ್ಸನ್ನು ಹಾಕಿ ತೋರಿಸ್ತೀನಿ. ಈಗ ನಿಮಗೆ ಅನಿಸ್ಬೋದು, ಈ ರೀತಿ ಇಯರಿಂಗ್ಸ್ ಎಲ್ಲ ಆದರೆ ಜಸ್ಟು ಹೀಗೆ ಹಾಕ್ಬೋದು, ಈ ರೀತಿಯಾಗಿ ಹಾಕ್ಬೋದು. ಈ ರೀತಿ ಇಯರಿಂಗ್ಸ್ ಇಲ್ಲ, ಸ್ಟಡ್ ಇದೆ, ಈ ರೀತಿ ಸ್ಟಡ್ ಇದೆ ಅಂತ ಆದರೆ ಹೇಗಿಡೋದಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ಈ ರೀತಿ ಕವರ್ ಇರುತ್ತಲ್ಲ, ಇದನ್ನು ನಾವು ಎಲ್ಲೂ ವೇಸ್ಟ್ ಮಾಡ್ಕೊಬಾರ್ದು. ಈ ರೀತಿಯಾಗಿ ನೇತಾಕೊಳ್ಳಿಕ್ಕೆ ಬರುತ್ತೆ ನೋಡಿ. ಹೀಗೂ ಕೂಡ ಇಟ್ಕೊಬೋದು. ನಮ್ಮ ಎಲ್ಲ ಇಯರಿಂಗ್ಸನ್ನು ಕೂಡ, ಅಂದರೆ ನಾವು ಬೇಕಾದರೆ ಇದನ್ನು ದೊಡ್ಡಕ್ಕೆ ಮಾಡ್ಕೊಬೋದು, ಚೆನ್ನಾಗೆ ಕಾಣಿಸುತ್ತೆ. 3 ರೋ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಇಯರಿಂಗ್ಸನ್ನು ಕೂಡ ಹಾಕ್ಕೊಬೋದು. ನಾನಿಲ್ಲಿ ಲಾಂಗ್ ಹಾಕಿದ್ದೀನಲ್ಲ, ಅದಕ್ಕಾಗಿ ಸ್ವಲ್ಪ ಶಾರ್ಟ್ ಆದ ಹಾಗೆ ಅನಿಸ್ತಾ ಇದೆ ನೋಡಿ. ಈ ರೀತಿಯಾಗಿ ಎಲ್ಲದನ್ನು ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ನಿಮಗೆ ಇದರಲ್ಲಿ ಯಾವ ಇಯರಿಂಗ್ಸ್ ಇಷ್ಟ ಆಯಿತು ಅಂತ ಹೇಳಿ. ನಾನು ಎಲ್ಲಿ ತೊಗೊಂಡಿದ್ದು, ಎಷ್ಟು ರೂಪಾಯಿ ಕೊಟ್ಟಿದ್ದೀನಿ ಅಂದ್ಕೊಂಡು ಕೂಡ ಹೇಳ್ತೀನಿ.
ತುಂಬ ಕಡಿಮೆ ರೇಟಲ್ಲಿ ತಗೊಬಂದಿರೋ ಇಯರಿಂಗ್ಸ್ಗಳು ಹೇಗಿದೆ ಅಂತ ಹೇಳಿ. ಫ್ರೆಂಡ್ಸ್, ನಿಮಗೆ ಈ ಇಯರಿಂಗ್ ಹೋಲ್ಡರ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗೆ ನಮ್ಮ ಮಾರಂಗೋಲಿ ಅವನಿ ಕಿಚನ್ನಿಗೂ ಕೂಡ ಸಪೋರ್ಟ್ ಮಾಡಿ, ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್. ಶುಭ ದಿನ.